ಉಸ್ತುವಾರಿ ಸಚಿವರು ಹೌದವರು ಸಂತೋಷ್ ಲಾಡ್ ಅವರು ಒಂದು ತಿಂಗಳ ಬಾಕಿ ಇರುವ ವೇತನ ಕೂಡ ಬಿಡುಗಡೆ ಮಾಡಿ ಕನಿಷ್ಠ ವೇತನಕ್ಕೆ ಅಧಿಸೂಚನೆ ಈ ಕೂಡಲೇ ಹೊರಡಿಸಿ ರಾಜ್ಯ ಸರ್ಕಾರ ಕನಿಷ್ಠ ವೇತನದ ಅಧಿಸೂಚನೆ ಕೂಡಲೇ ಹೊರಡಿಸಿ ಇವತ್ತು AIUTUC ಕೇಂದ್ರ ಕಾರ್ಮಿಕ ಸಂಘಟನೆಗೆ ಸೇರಿರುವಂತಹ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ವತಿಯಿಂದ ರಾಜ್ಯವ್ಯಾಪಿ ಜಿಲ್ಲಾ ಕೇಂದ್ರದೊಳಗೆ ಪ್ರತಿಭಟನೆಯ ಹಿನ್ನೆಲೆ ಒಳಗೆ ಧಾರವಾಡದೊಳಗೆ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಬೇರೆ ಬೇರೆ ಇಲಾಖೆಯ, ಅದು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಇರಲಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇರಲಿ, ಅಥವಾ SC/ST ಇಲಾಖೆ ಇರಲಿ, ಕಲ್ಯಾಣ ಇಲಾಖೆಗಳು ಇರಲಿ, ಅಥವಾ ಕ್ರೈಸ್ ಆಗಿರಲಿ, ಸಮಾಜ ಕಲ್ಯಾಣ ಇಲಾಖೆ ಆಗಿರಲಿ, ಬೇರೆ ಬೇರೆ ಇಲಾಖೆಯ ಕಾರ್ಮಿಕರು ಇವತ್ತು ಇಲ್ಲಿ ಬಂದಿದ್ದಾರೆ. ಇವತ್ತು ಆಗ್ರಹ ಮಾಡ್ತಾ ಇರುವಂಥದ್ದೇನು, ಇವತ್ತು ಗುತ್ತಿಗೆ ಪದ್ಧತಿನ ತೆಗೆದು ಹಾಕ್ಬೇಕನ್ನುವಂಥದ್ದು ನಮ್ಮ ಮೂಲ ಬೇಡಿಕೆ. ಕಾಯಂ ಮಾಡಿರಿ, ಅವ್ರನ್ನ ಕಾಯಂ ಎಲ್ಲಿ ತನಕ ಮಾಡೋಂಗಿಲ್ಲೋ ಅಲ್ಲಿ ತನಕ ಒಳಗುತ್ತಿಗೆ ಆದರೂ ಮಾಡ್ಕೊಳ್ರಿ ಅಂಥೇಳಿ. ಆದರೆ ಸರ್ಕಾರ ಎರಡೂ ಮಾಡಲಾರ್ದೇ ಬೀದರ್ ಮಾದರಿಯ ಒಂದು ಒಳಗಿನ ಏನೋ ಸೊಸೈಟಿ ಮಾದರಿಯನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದರು ಮಾನ್ಯ ಕಾರ್ಮಿಕ ಸಚಿವರು, ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು. ಇದಾಗಿ 8 ತಿಂಗಳು ಕಳೆದಿದೆ. ಇಲ್ಲಿವರೆಗೂ ಸಹಿತ ಈ ಏಜೆನ್ಸಿ ತೆಗೆದಿಲ್ಲ, ಸೊಸೈಟಿ ರಚನೆ ಮಾಡಿಲ್ಲ. ಆದ್ದರಿಂದ ಆ ಶೋಷಣೆ ಇನ್ನೂ ಹೆಚ್ಚಾಗತ್ತೈತಿ. ಇಮ್ಮಿಡಿಯೇಟಾಗಿ ಈ ಒಂದು ಗುತ್ತಿಗೆ ಪದ್ಧತಿಯನ್ನು ತೆಗೆದುಹಾಕಿ ಸೊಸೈಟಿ ರಚನೆ ಆದರೂ ಮಾಡಲಿ ಅಂತೇಳಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಎರಡನೇ ಬೇಡಿಕೆ, ಇವತ್ತು 8 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಏನು ಈ ಕಾರ್ಮಿಕರ ಒಂದು ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಬೇಕಾಗಿತ್ತು, ಮಾಡಿದೆ ಸರ್ಕಾರ. ಆದರೆ ಅದ್ರ ವಿರುದ್ಧ ಕೋರ್ಟಲ್ಲಿ ಇವತ್ತು ಮಾಲಕರ ವರ್ಗ ಕೋರ್ಟ್ಗೆ ಹೋಗಿದೆ. ಅದನ್ನು ಅಧಿಸೂಚನೆ ಹೊರಡಿಸ್ಬೇಕಂತೇಳಿ ನಾವೆಲ್ಲರನ್ನೂ ಕೇಳ್ತಾ ಇದ್ದೀವಿ. ನಾವು ಕೇಳಿರುವಂಥದ್ದು 36,950 ಗಂಡ ಹೆಂಡತಿ ಇಬ್ಬರು ಮಕ್ಕಳು ಜೀವನ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಕನಿಷ್ಠ ಅದು ವೇತನ. ಆದರೆ ಸರ್ಕಾರ 19ರಿಂದ 25,000 ಹೆಚ್ಚಳ ಮಾಡಿ ಕರಡು ಅಧಿಸೂಚನೆಯನ್ನು ಹೊರಡಿಸಿತ್ತು. ಈಗ ಅದನ್ನು ಅಧಿಸೂಚನೆಯಾಗಿ ಅದನ್ನು ಆದೇಶ ಮಾಡಬೇಕಂತೇಳಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಜೊತೆಗೆ 8 ತಾಸಿನ ಡ್ಯೂಟಿ, ವಾರಕ್ಕೊಂದು ರಜೆ, PF ಸರಿಯಾಗಿ ಕಟ್ಟಬೇಕು, ESI ಸರಿಯಾಗಿ ಕಟ್ಟಬೇಕು ಏಜೆನ್ಸಿಯವರು. ಸೊ ಈ ಎಲ್ಲ ಕಾರ್ಮಿಕರ ಏನು ನ್ಯಾಯಬದ್ಧ ಹಕ್ಕುಗಳದವು ಅವುಗಳನ್ನ ಎಲ್ಲ ಏಜೆನ್ಸಿಯವರು ಖಾತ್ರಿ ಮಾಡಬೇಕು. ಇದಕ್ಕಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಕ್ರಮ ಕೈಗೊಳ್ಳಬೇಕಂತೇಳಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರ್ಮಿಕರನ್ನು